ಕನ್ನಡದಲ್ಲಿ ಇತಿಹಾಸದ ಪರಿಚಯ. ನನ್ನ ಪುಟ್ಟ ಇತಿಹಾಸಕಾರರೇ, ನಮಸ್ಕಾರ. ಇಂದು ನಾವು ಇತಿಹಾಸದ ಬಗ್ಗೆ ಕಲಿಯಲು ಒಂದು ಸೂಪರ್ ರೋಮಾಂಚಕಾರಿ ಸಾಹಸಕ್ಕೆ ಹೋಗುತ್ತಿದ್ದೇವೆ. ಇತಿಹಾಸ ಎಂದರೇನು? ನಿಮ್ಮ ನೆಚ್ಚಿನ ಆಟಿಕೆ ಇದೆ ಎಂದು ಊಹಿಸಿ ಮತ್ತು ನಿಮ್ಮ ಅಮ್ಮ ಅಥವಾ ಅಪ್ಪ ಅವರು ಅದನ್ನು ಹೇಗೆ ಪಡೆದರು, ಅಥವಾ ಅದು ಬಹಳ ಹಿಂದಿನ ಸಮಯದಿಂದ ಎಲ್ಲಿಂದ ಬಂದಿದೆ ಎಂಬುದರ ಕುರಿತು ನಿಮಗೆ ಕಥೆಯನ್ನು ಹೇಳುತ್ತಾರೆ. ಅದು ಇತಿಹಾಸದಂತೆಯೇ. ಇತಿಹಾಸವು ಮಾನವ ಜೀವಿಗಳ ಮತ್ತು ಹಿಂದಿನದರಲ್ಲಿ ನಡೆದ ಎಲ್ಲದರ ಕಥೆಯಾಗಿದೆ. ಇದು ಸಂತೋಷಗಳು ಮತ್ತು ದುಃಖಗಳು, ಪ್ರಗತಿ ಮತ್ತು ಜನರು ಮಾಡಿದ ತಪ್ಪುಗಳ ಬಗ್ಗೆ. ಇದು ರಾಜರು ಮತ್ತು ರಾಣಿಯರು, ಸ್ಥಳಗಳು ಮತ್ತು ಘಟನೆಗಳ ಬಗ್ಗೆ ನಮಗೆ ಹೇಳುತ್ತದೆ. ಇತಿಹಾಸ ಯಾಕೆ ಮುಖ್ಯ? ಇತಿಹಾಸವು ಮುಖ್ಯವಾಗಿದೆ ಯಾಕೆಂದರೆ ಅದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ. ಇದು ಎಲ್ಲರಿಗೂ ಒಂದು ಜ್ಞಾಪಕ ಶಕ್ತಿಯಂತೆ. ಭವಿಷ್ಯಕ್ಕಾಗಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಹಿಂದಿನದರಿಂದ ಕಲಿಯಲು ನಮಗೆ ಸಹಾಯ ಮಾಡುತ್ತದೆ. ಇದು ನಮ್ಮ ಪೂರ್ವಜರ ಧೈರ್ಯ ಮತ್ತು ತ್ಯಾಗಗಳನ್ನು ತೋರಿಸುತ್ತದೆ. ಇತಿಹಾಸದ ಬಗ್ಗೆ ನಾವು ಹೇಗೆ ತಿಳಿದುಕೊಳ್ಳುತ್ತೇವೆ? ಮೂಲಗಳು. ಬಹಳ ಹಿಂದಿನ ಈ ಎಲ್ಲ ಕಥೆಗಳನ್ನು ನಾವು ಹೇಗೆ ತಿಳಿದುಕೊಳ್ಳುತ್ತೇವೆ? ನಾವು ಮೂಲಗಳು ಎಂಬ ವಿಶೇಷ ಸುಳಿವುಗಳನ್ನು ಬಳಸುತ್ತೇವೆ. ಸಾಹಿತ್ಯಿಕ ಮೂಲಗಳು. ಯಾರಾದರೂ ಒಂದು ಕಾಗದದ ಮೇಲೆ ಕಥೆ ಅಥವಾ ಕವಿತೆಯನ್ನು ಬರೆದಿದ್ದಾರೆ ಅಥವಾ ಅದನ್ನು ಕಲ್ಲಿನ ಮೇಲೆ ಕೆತ್ತಿದ್ದಾರೆ ಎಂದು ಊಹಿಸಿ. ಇವು ಲಿಖಿತ ಮೂಲಗಳು, ಹಳೆಯ ಪುಸ್ತಕಗಳು ಅಥವಾ ದಾಖಲೆಗಳಂತೆ. ಹಿಂದಿನದರ ಬಗ್ಗೆ ತಿಳಿದುಕೊಳ್ಳಲು ನಾವು ಅವುಗಳನ್ನು ಓದಬಹುದು. ಪುರಾತತ್ವ ಮೂಲಗಳು, ನಾವು ಅಗೆದು ತೆಗೆಯುವ ವಸ್ತುಗಳು. ಕೆಲವೊಮ್ಮೆ ಬಹಳ ಹಿಂದೆಯೇ ಬದುಕಿದ್ದ ಜನರು ವಸ್ತುಗಳನ್ನು ಬಿಟ್ಟು ಹೋಗಿದ್ದಾರೆ. ಹಳೆಯ ಮಡಿಕೆಗಳು, ನಾಣ್ಯಗಳು ಅಥವಾ ಉಪಕರಣಗಳಂತೆ. ಇತಿಹಾಸಕಾರರು ಅಥವಾ ಸಂಶೋಧಕರು ಎಂಬ ಜನರು ಕುಂಚ ಮತ್ತು ಟ್ರೋವೆಲ್ನಂತಹ ವಿಶೇಷ ಉಪಕರಣಗಳೊಂದಿಗೆ ಭೂಮಿಯನ್ನು ಅಗೆದು ಈ ಅವಶೇಷಗಳನ್ನು ಹುಡುಕುತ್ತಾರೆ. ಅವರು ಹಳೆಯ ಮೂಳೆಗಳು ಅಥವಾ ಪಳೆಯುಳಿಕೆಗಳನ್ನು ಕಾಣಬಹುದು. ಈ ವಸ್ತುಗಳು ಜನರು ಹೇಗೆ ಬದುಕಿದ್ದಾರೆ ಎಂಬುದನ್ನು ಪುನರ್ನಿರ್ಮಿಸಲು ನಮಗೆ ಸಹಾಯ ಮಾಡುತ್ತವೆ. ನಾವು ಹಳೆಯ ಕಟ್ಟಡಗಳು, ಕೋಟೆಗಳು ಮತ್ತು ಸ್ಮಾರಕಗಳನ್ನು ಸಹ ನೋಡಬಹುದು. ಮೌಖಿಕ ಮೂಲಗಳು. ಧ್ವನಿಯಲ್ಲಿ ಹೇಳಿದ ಕಥೆಗಳು. ಜನರು ವಿಷಯಗಳನ್ನು ಬರೆಯುವ ಮೊದಲು ಅವರು ಕಥೆಗಳು ಮತ್ತು ಹಾಡುಗಳನ್ನು ಪರಸ್ಪರ ಹೇಳುತ್ತಿದ್ದರು. ನಿಮ್ಮ ಅಜ್ಜಿಯರು ಚಿಕ್ಕವರಾಗಿದ್ದಾಗ ನಿಮಗೆ ಕಥೆಯನ್ನು ಹೇಳುವಂತೆ. ಇವು ಮೌಖಿಕ ಮೂಲಗಳು. ಅವು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹಸ್ತಾಂತರಿಸಲ್ಪಡುತ್ತವೆ. ಇತಿಹಾಸದಲ್ಲಿ ವಿಭಿನ್ನ ಸಮಯಗಳು. ಪ್ರಾಗೈತಿಹಾಸಿಕ ವಿ ಐತಿಹಾಸಿಕ. ಜೀವತ್ರಪ್ ಇತಿಹಾಸವು ತುಂಬ ದೊಡ್ಡದಾಗಿದೆ. ನಾವು ಅದನ್ನು ದೊಡ್ಡ ಅವಧಿಗಳಾಗಿ ವಿಂಗಡಿಸುತ್ತೇವೆ. ಪ್ರಾಗೈತಿಹಾಸಿಕ ಅವಧಿ. ಇದು ಬಹಳ ಹಿಂದಿನ ಸಮಯವಾಗಿತ್ತು. ಜನರು ವಿಷಯಗಳನ್ನು ಬರೆಯಲು ಪ್ರಾರಂಭಿಸುವ ಮೊದಲು. ಅವರು ಬಿಟ್ಟು ಹೋದ ವಸ್ತುಗಳು ಮತ್ತು ಅವಶೇಷಗಳಿಂದ ನಾವು ಈ ಸಮಯದ ಬಗ್ಗೆ ಹೆಚ್ಚಾಗಿ ಕಲಿಯುತ್ತೇವೆ. ಐತಿಹಾಸಿಕ ಅವಧಿ. ಹಿಸ್ಟೋರಿಕ್ ಪೀರಿಯಡ್. ಇದು ಜನರು ವಿಷಯಗಳನ್ನು ಬರೆಯಲು ಪ್ರಾರಂಭಿಸಿದಾಗ. ಆದ್ದರಿಂದ ನಮಗೆ ಸಹಾಯ ಮಾಡಲು ಬಹಳಷ್ಟು ಲಿಖಿತ ದಾಖಲೆಗಳು ಇವೆ. ಇತಿಹಾಸದ ಯುಗಗಳು. ಏಜಸ್ ಆಫ್ ಹಿಸ್ಟ್ರಿ. ಜನರು ಉಪಕರಣಗಳು ಮತ್ತು ಆಯುಧಗಳನ್ನು ತಯಾರಿಸಲು ವಿಭಿನ್ನ ವಸ್ತುಗಳನ್ನು ಬಳಸಿದರು. ಶಿಲಾಯುಗ. ಸ್ಟೋನ್ ಏಜ್. ಜನರು ತಮ್ಮ ಎಲ್ಲಾ ಉಪಕರಣಗಳು ಮತ್ತು ಆಯುಧಗಳನ್ನು ತಯಾರಿಸಲು ಕಲ್ಲುಗಳನ್ನು ಬಳಸುವುದನ್ನು ಊಹಿಸಿ. ಅವರು ಗುಹೆಗಳಲ್ಲಿ ಅಥವಾ ಬಂಡೆಗಳ ಕೆಳಗೆ ವಾಸಿಸುತ್ತಿದ್ದರು. ಅವರು ಕಲ್ಲಿನ ಚಾಕುಗಳು ಮತ್ತು ಈಟಿಗಳನ್ನು ಬಳಸಿದರು. ಲೋಹಯುಗ. ಮೆಟಲ್ ಏಜ್. ನಂತರ ಜನರು ತಾಮ್ರ, ಟಿನ್ ಮತ್ತು ಕಂಚಿನ ಅಂತಹ ಲೋಹವನ್ನು ಹುರುಕಲು ಮತ್ತು ಬಳಸಲು ಕಲಿತರು.
ಅವರು ಬಲವಾದ ಉಪಕರಣಗಳು ಮತ್ತು ಆಭರಣಗಳನ್ನು ತಯಾರಿಸಿದರು. ನಂತರ ಅವರು ಕಬ್ಬಿಣವನ್ನು ಕಂಡುಕೊಂಡರು.